ಸುಖ ಕೊಡ್ತಾರಾ? ಮೋಯೆ ಮೋಯೆ ಅವನೇ ಪಾಪ ಕೊಟ್ಟು ಮೋಯ ಮೋಯ ಮಾಡ್ತಾ ನೋಡಿ ಅವನು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಗೈಸ್ ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವಾಗ ಟೈಮ್ ಬಂದು 1:30 ಆಗಿದೆ. ಇವತ್ತು ನಮ್ಮ ಟಾಕ್ಸ್ಗೊಂದು ಕಾಂಟೆಂಟ್ ಪ್ಲ್ಯಾನ್ ಆಗಿತ್ತು, ಶೂಟ್ಗೆ ಹೋಗ್ತಾಯಿದ್ದೀನಿ. ಸೊ ಶೂಟ್ಗೆ ಹೋಗಿ ಬಂದು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ ಗೈಸ್. ತುಂಬ ಲೇಟ್ ಆಗಿದೆ, ಫಸ್ಟು ಶೂಟ್ ಮುಗಿಸ್ಕೊಂಡ್ಬರ್ತೀನಿ ಗೈಸ್. ಹೋಳಿಗೆ ತಿಂತಾಯಿದ್ದೀವಿ ಇಬ್ಬರು. ಸೊ ಶೂಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಹಸುವಾಗ್ತೈತೆ ಅಂತ ಹೋಳಿಗೆ ತಿಂತಾಯಿದ್ದೀವಿ. ಚೆನ್ನಾಗಿದೆ ಟೇಸ್ಟ್. ಫಸ್ಟ್ ಟೈಮ್ ಹೋಳಿಗೆ ಮನೇಲಿ ತಿಂತಿರೋದು ನಾನು. ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ ರೀ ಗೈಸ್. ಇವನು ಅಷ್ಟು ಬೇಗ ನೋಡಿ ಪಾನಿಪುರಿ ತಿನ್ನೋಕೆ ತಿಂತಾವನು ಇವಾಗಲೇ. ಸುಖ ಕೊಡ್ತಾರಾ? ಶೂಟ್ ಮುಗೀತು, ಇವಾಗ ಎಳ್ನೀರು ಕುಡಿಯೋಕೆ ಬಂದಿದ್ದೀನಿ. ಹಾಯ್ ಅಣ್ಣ, ಹಾಯ್ ಹಾಯ್ ಮಾಡಿ, ಬಾಯ್ ಅಲ್ಲ ಅಣ್ಣ, ಹಾಯ್ ಗೈಸ್. ಇವಾಗ ಲೂಡೋ ಆಡೋದು ಅಂತ ಹೋಗ್ತಾ ಇದ್ದೀವಿ. ನೋಡಿ ಇವನು ಬರ್ತೀನಿ ಅಂತ ಬರ್ತಾ ಇದ್ದಾನೆ, ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲೇ ನಾವು ಜಾಸ್ತಿ ಗೇಮ್ ಆಡೋದು ಇಲ್ಲೇ ಕೆಳಗೆ ಮನೇಲಿ ಗೈಸ್. ನಾವು ಜಾಸ್ತಿ ಗೇಮ್ ಆಡೋದು ಇಲ್ಲಿ ಕೆಳಗೆ ಮನೇಲಿ ಗೈಸ್. ಗೈಸ್ ಇವನು ಯಾವತ್ತು ಮಂಕಿ ಕ್ಯಾಪ್ ಹಾಕಲ್ಲ. ಎಲ್ಲ ಆಚೆ ಕರ್ಕೊಂಡು ಹೋಗ್ತೀವಿ ಅಂದರೆ ಮಾತ್ರ ಹಾಕೊತಾನೆ. ಅದು ಕರ್ಕೊಂಡು ಹೋಗ್ತಾರಂತ ಮಾತ್ರ ಹಾಕೊಳೋದು. ನೋಡಿ ಇವನು ಇವಾಗ ಕರ್ಕೊಂಡು ಹೋಗ್ತೀನಂದ, ಅದಕ್ಕೆ ಮಂಕಿ ಕ್ಯಾಪ್ ಹಾಕೊಂಡು ಕರ್ಕೋತವನೆ. ಇಲ್ಲಿ ನೋಡೋ, ಇಲ್ಲಿ ತಮ್ಮಡು ಸೂಪರ್. ಇದು ಬರ್ತೀಯ ಬರಲ್ಲ ಅಷ್ಟೇ, ಮತ್ತೆ ಸುಮ್ಮನೆ ಇರೋ ಇರಲಿ ಬಿಡು. ದೊಡ್ಡ ಕರ್ಕೊ ಬರ್ಕೊಪ್ಪ, ಇಟ್ಕೊಂಡು ಇಷ್ಟಪ್ಪ. ಗೈಸ್ ಇವಾಗ ಲೂಡೋ ಆಡ್ತಿದ್ದೀವಿ 5 ಮೆಂಬರ್ಸು. ನಾನು ಮತ್ತು ಇವನು, ಆಮೇಲೆ ಇವನು ಮತ್ತು ಇವರು, ಮತ್ತು ಇನ್ನೊಬ್ಬ ಇದ್ದಾನೆ ನೇಚರ್ ಕಾಲ್ಗೆ ಹೋಗಿದ್ದಾನೆ, ಅವ್ನು ಬರ್ತಾನೆ. ಟೋಟಲ್ 5 ಜನ ಆಡ್ತಾಯಿದ್ದೀವಿ. ಆಡಾದ್ಮೇಲೆ ಸಿಗ್ತೀನಿ ಗೈಸ್. ಎರಡು ಆಚೆ ತಗೋ, ಫಸ್ಟ್ ಎಂಟ್ರಿ ಒಂದು ಹೊಡಿ, ಇನ್ನೊಂದು ತಗೋ, ಇನ್ನೊಂದು ಆಚೆ ತಗೋ. ಲಕ್ಕು ಮೇಲೆ ಕೊಟ್ಟರು ಶಾಟ್ ಇವನಿಗೆ ಸರಿಯಾಗಿ. ಗೈಸ್ ಇವಾಗ 4 ಬಿದ್ದರೆ ಇವ್ನಿಗೆ ಶಾಟ್ ಕೊಡ್ತೀನಿ ಗೈಸ್. 4 ಶಟ್ ಮಿಸ್ ಆಯಿತು. ನಮ್ಮನ್ನು ಹೊಡಿಬೇಕಂದ್ರೆ 2 ಫಿಕ್ಸ್ ಮಾಡಿಸ್ಕೊಬೇಕು. ಏನೇಳೋ ಗುಂಡ್ಗೆ ಡೈಲಾಗ್ ಹೊಡಿತಾವ, ನೋಡಿದ್ಬಿಟ್ಟು ಆಮೇಲೆ ಗುಂಡಿಗೆ ತೋರಿಸ್ತೀನಿ ರೀ ಅವನಿಗೆ. रुको जरा, सबर करो, बोला धक्का मुक्की नहीं करने का, आराम से लेने का. हाँ 5 ಎಸ್ ಸಾಕಪ್ಪ ಗುಂಡಿಗೆ. ಹೇಳಿದ್ದು ಡೈಲಾಗ್ ನಿನ್ಗೆ ಮೂಗು ಓಡಿಸ್ಕೊಳೋದ್ರಲ್ಲೇ ಕಾಲ ಕಳೆದ್ಬಿಟ್ಟ ಗೈಸ್ ಇವನು ಇಷ್ಟು ವರ್ಷ. ಗೈಸ್ ಈ ನನ್ನ ಮಗಂದು ಒಂದು ಮನೆ ಇದೆ, ದಾಟ್ಕೊಂಡ್ಬಿಟ್ರೆ ಓಡೋಗ್ಬಿಡ್ತಾನೆ. ಕರೆಕ್ಟಾಗಿ ಇಲ್ಲಿ ನಿಂತಿದೆ ನೋಡಿ ಒಂದು ಪಾನು. ಕೊಡ್ತಾರೆ ನೋಡಿ ಶಾಟ್. ಇವಾಗ ನೋಡಿ ಎಷ್ಟು ದೂರ ಹೋಯ್ತು. ಮೋಯೆ ಮೋಯೆ ಗೈಸ್ ನಮ್ಮ ಚಿಕ್ಕಮ್ಮನೇ ಫಸ್ಟ್ ಒಳಗೆ ಹೋಗಿದ್ದು. ಅಷ್ಟು ಹೊಡೆದ್ರು ಅವರೇ ಒಳಗೆ ಹೋಗಿದ್ವಿ. ಇವಾಗ ನನಗೆ 6 ಬಿತ್ತಂದ್ರೆ ಹೊಡಿಯಲ್ಲ ನಿನ್ಗೆ ಬೇಕಾರೆ, ಅವ್ನ ಹಿಂದೆನೆ ಹೋಗು. ಹೊಡಿಯಲ್ಲ ನಾನು ಗೈಸ್. ನನ್ನ ಫೋನ್ ನೋಡಿ ಇಲ್ಲಿದೆ, ಒಂದು 6 ಬಿದ್ದರೆ ಒಳಗೆ ಓಡೋಗ್ಬಿಡ್ತೀನಿ ಗೈಸ್. ಬಿತ್ತು ಶಾಟು ನನ್ನ ತಮ್ಮನಿಗೆ. ಮೋಯೆ ಮೋಯೆ ಒಳಗೆ ಓಡೋಗ್ಬಿಟ್ಟೆ ಗೈಸ್. ನಾನು ಸೆಕೆಂಡು. ಅವನೇ ಪಾಪ ಕೊಟ್ಟು ಮೋಯ ಮೋಯ ಮಾಡ್ತಾ ನೋಡಿ ಇವನು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಹೊಡೆದವ್ ನೀವನು ಗೈಸ್. ನಂದು 1 ಪಾನ್ ಒಳಗೆ ಹೋದ್ರೆ ನಾನೇ ಫಸ್ಟ್ ವಿನ್ನರು ಪಕ್ಕ. ತಿಪ್ಪರ್ಲಾಗ ಹೊಡೆದ್ರು ನೀನು ಬರೋಕ್ಕಾಗಲ್ಲ. ಅಲ್ಲಿ ತಿಪ್ಪರ್ಲಾಗ ಹೊಡೆದು ಬರೋಕ್ಕಾಗಲ್ಲ. ನಂದು ಹೋಗ್ಬಿಡ್ತು ಫುಲ್ ಒಳಗೆ ಗೈಸ್. ನಾನು ಫುಲ್ ಒಳಗೆ ಹೋಗ್ಬಿಡ್ತು, ಫುಲ್ ಒಳಗೆ ಹೋಗಿದೆ ನಂದೀಗ. ಎಲ್ಲ ಬಕರ ಆಗ್ಬಿಟ್ರು ಗೈಸ್. ಗೈಸ್ ಫಸ್ಟ್ ವಿನ್ನರ್ ನಾನು. ಚೇತನ್ ಫಸ್ಟ್ ವಿನ್ನರ್. ಶಾಕ್ ಆಗ್ಬಿಟ್ಟವ್ರೆಲ್ಲ ಗೈಸ್. ಸೆಕೆಂಡ್ ವಿನ್ನರ್ ಇವನಾಗಿದ್ದಾನೆ ಗೈಸ್. ಆ್ಯಕ್ಚುಲಿ ಇವ್ರದ್ದು ಫಸ್ಟ್ ಎಲ್ಲ ಒಳಗೆ ಹೋಗಿದ್ದು.
ಲಾಸ್ಟ್ 2 ಪಾನ್ ಹೊಡ್ಕೊಂತು ಎಲ್ಲರೂ ಸೇರಿ ನಾಯಿ ಹೊಡೆದಾಕ್ಬಿಟ್ಟವ್ರೆ. ಇವರೆಲ್ಲ ಸೇರಿ ಹೊಡೆದಾಕ್ಬಿಟ್ಟವ್ರೆ ಗೈಸ್. ಥರ್ಡ್ ವಿನರ್ ಇವನು, ಫೋರ್ತ್ ವಿನರ್ ಇವನು, ಲಾಸ್ಟು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ನೋಡಿ ಗೈಸ್, ಫಸ್ಟು ಚೇತನ್, ಸೆಕೆಂಡ್ ಧನುಷ್, ಥರ್ಡ್ ಆಕಾಶ್, ಫೋರ್ತ್ ಅಭಿಷೇಕ್. ಓಯ್ ನಿಮ್ಮಮ್ಮ ಅಮ್ಮ 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 ಬ್ಲಡ್ ಬರ್ತೈತೆ ನೋಡು. ಬಾಟ್ಲಿ ತಗೋ ಹೇಳ್ತೆ ಬಾಯ್ಲಿ. ಹೆಂಗೆ ಹಿಂಗ್ ಮಲ್ಕೊಂಡಾಗ ಹೆಂಗ್ ಗೊತ್ತಾ ಮಾಡ್ಕೋ ಬಾಯ್ಲಿ. ಅಮ್ಮ ತಲೆಗೆ ಇಲ್ಲಿ ನೋಡಿ. ಗೈಸ್ ಈಗ ಜಸ್ಟ್ ಮನೆಗೆ ಬಂದು ಕೂತಿದ್ದೀನಿ. ಇವಾಗ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡಬೇಕು. ಅಂದರೆ ಬ್ಲಾಗು ಮತ್ತು ಸಿ ಟಾಕ್ಸ್ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಇದೆ, ಎಡಿಟಿಂಗ್ ಮುಗಿಸ್ಬೇಕು. ಮತ್ತು ತುಂಬ ದಿನ ಆಯ್ತು ಗೈಸ್ ಈ ಥರ ನಾವು ಮನೆಯವರೆಲ್ಲ ಆಟಾಡಿ ಎಂಜಾಯ್ ಮಾಡಿ ಫನ್ ಮಾಡಿ. ಸೊ ಎಷ್ಟೋ ದಿನ ಆದಮೇಲೆ ಇವತ್ತು ಆಟಾಡ್ತಿರೋದು. ಯಾಕಂದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅದು ಇದಂತ ಬ್ಯುಸಿ ಆಗ್ತಾಯಿದ್ರು. ಸೊ ನಾವು ನಮ್ಮ ಕೆಲಸ ಅಂತ ಫುಲ್ ಬ್ಯುಸಿ ಆಗಿದ್ದು. ಇವತ್ತು ಆಟಾಡಿದ್ದು ಒಂಥರ ಮೈಂಡ್ ಫ್ರೆಶ್ ಆಯಿತು ಮತ್ತು ಒಂದು ಸ್ವಲ್ಪ ಚೆನ್ನಾಗಿತ್ತು, ಫುಲ್ ಖುಷಿ ಆಯಿತು. ನಾವು ಮುಂಚೆ ಲಾಕ್ಡೌನಲ್ಲಿ ಎಲ್ಲ ಅಂದರೆ ಅವಾಗ ಕಾಲೇಜ್ ಹೋಗ್ತಿದ್ದಲ್ಲ ಗೈಸ್, ಅವಾಗ ಡೈಲಿ ಅಂದರೆ ಲಾಕ್ಡೌನ್ ಮುಂಚೆ, ಲಾಕ್ಡೌನ್ ಆದಮೇಲೆ ಫುಲ್ ಡೈಲಿ ಯಾವಾಗಲೂ ಹಿಂಗೆ ಆಟಾಡ್ತಾಯಿದ್ದು. ಟೆರೇಸ್ ಮೇಲೆ ಫುಲ್ಲು ಕ್ಯಾರಮು ಮತ್ತು ಐಡ್ ಆ್ಯಂಡ್ ಸಿಕ್ಕು ಆ ಥರ ತುಂಬ ಆಟ ಆಡಿದ್ದು. ಅದು ಬಿಟ್ಟರೆ ಇವತ್ತೇ ಈ ಥರ ಹೋಗಿ ಆಟ ಆಡಿದ್ದು. ಸೊ ಈ ಥರ ಇನ್ನು ನೆಕ್ಸ್ಟ್ ದಿನ ಈ ಥರನೇ ಒಳ್ಳೊಳ್ಳೆ ಚಾಲೆಂಜಿಂಗ್ ಅಂದರೆ ಗೇಮ್ಸು ಅಥವಾ ಚಾಲೆಂಜಿಂಗ್ ವೀಡಿಯೋಸು ಅಥವಾ ಫನ್ನಿ ವೀಡಿಯೋಸ್ ಈ ಥರ ಫ್ಯಾಮಿಲಿ ಜೊತೆ ಮಾಡ್ತಾಯಿರ್ತೀನಿ. ಸೊ ನೀವು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊತೀರಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ